ಯಕ್ಷಗಾನ ಇದು ಕರಾವಳಿಗರ ಗಂಡು ಮೆಟ್ಟಿದ ಕಲೆ. ಯಾವುದೇ ಹಬ್ಬ ವಿಶೇಷ ಸಂದರ್ಭಗಳಲ್ಲಿ ಯಕ್ಷಗಾನ ಆಡಿಸುವುದು ಇಲ್ಲಿ ವಾಡಿಕೆ. ಯಕ್ಷಗಾನವು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳನ್ನು ಪ್ರಸ್ತುತಪಡಿಸುವಂತಹ ಒಂದು ನಾಟಕೀಯ ರೂಪಕ ಇದು. ಯಕ್ಷಗಾನ ಪ್ರದರ್ಶನವು ಸಂಗೀತ, ನೃತ್ಯ ಮತ್ತು ಸಂಭಾಷಣೆಗಳನ್ನು ಒಳಗೊಂಡಿರುತ್ತೆ. ಯಕ್ಷಗಾನ ಪದದ ಅರ್ಥ ನರದೇವನ ಹಾಡುಗಳು. ಹಂಗಂದ್ರೆ ಯಕ್ಷ ಎಂದರೆ ನರದೇವ ಮತ್ತು ಗಾನ ಎಂದರೆ ಹಾಡು. ಸಾಂಪ್ರದಾಯಿಕವಾಗಿ ಯಕ್ಷಗಾನವು ರಾತ್ರಿ ಇಡೀ ನಡೆಯುತ್ತೆ. ಇದನ್ನ ಕೆಲವೊಮ್ಮೆ ಸರಳವಾಗಿ ಕನ್ನಡ ಹಾಗೂ ತುಳು ಎರಡರಲ್ಲೂ ಆಟ ಅಂತ ಕರೆಯಲಾಗುತ್ತೆ. ಇದರ ಅರ್ಥ ಆಟ ಅಂದ್ರೆ ಯಕ್ಷಗಾನ ಅಂತ ಅರ್ಥ. ಈ ಯಕ್ಷಗಾನ ಕಲೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಹುಟ್ಟಿಕೊಂಡಿದೆ ಅಂತ ನಂಬಲಾಗುತ್ತೆ. ಈ ನಾಟಕಗಳಲ್ಲಿ ರಚಿಸಲಾದಂತಹ ಕವಿತೆಗಳ ನಿಜವಾದ ಪ್ರಾತಿನಿಧ್ಯವು 11ನೇ ಶತಮಾನದಲ್ಲಿ ವೈಷ್ಣವ ಭಕ್ತಿ ಚಳುವಳಿಯ ಸಮಯದಲ್ಲಿ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ. 13ನೇ ಶತಮಾನದಲ್ಲಿ ನರಹರಿ ತೀರ್ಥ ಎಂಬ ಋಷಿ ಉಡುಪಿಯಲ್ಲಿ ದಶಾವತಾರ ಪ್ರದರ್ಶನವನ್ನ ಆರಂಭಿಸಿದ್ರು. ನಂತರ ಅದು ಇಂದಿನ ಯಕ್ಷಗಾನವಾಗಿ ಬೆಳೆಯಿತು ಅಂತ ಉಲ್ಲೇಖಿಸಲಾಗಿದೆ. ಪ್ರತಿ ಬಾರಿ ಗುಳ್ಳಾಡಿ ಹಬ್ಬದ ಸಂದರ್ಭದಲ್ಲಿ ಯಕ್ಷಗಾನವನ್ನ ಆಡಿಸಲಾಗುತ್ತೆ. ಅದೇ ರೀತಿ ಈ ಬಾರಿಯೂ ಕೂಡ ಯಕ್ಷಗಾನವನ್ನ ಆಡಿಸಲಾಗಿತ್ತು. ನಾನು ಕೂಡ ಸಂಪೂರ್ಣ ಯಕ್ಷಗಾನವನ್ನ ನೋಡಿ ಪುಳಕಿತನಾದೆ. ನಾನು ಒಂದು ಸಂತೋಷದಲ್ಲಿ ಸಿಂಹಾಸನ ಏರ್ಬೇಕಂತ ಹೋದ್ರೆ ಇದು ಮರದ ಮೇಲೆ ಮಂಗ ಕುತ್ಕೊಂಡೋಗ್ಬಿಟ್ಟು ಕೈಯಲ್ಲೆಲ್ಲ ಆಯುಧ ನೋಡಿ ಎಂತ ಮಾಡ್ತಾ ಉಂಟು ಈತ ಕಾಲಿ ಉಂಟಲ್ಲ ಕಾಲಿಂದಲೆಲ್ಲ ಮುದ್ರಾಡ್ತದೆ ಕಾಲಿನಿಂದ ನಿಂತ ಕಡಿಮೆ ಉಂಟಲ್ಲ ಇದೆಲ್ಲ ಎಂತದ್ದು ಸರಿಯಾಗಿಲ್ಲ ಅಲ್ಲ ನೋಡ್ಬೇಕು ಆ ಸಂದರ್ಭಕ್ಕಾಗಿ ಕಾಯೋಣ ಆ ನಿರೀಕ್ಷೆ ಮಗಳಗಾಣೋದು ಮೋಹನಾಂಬ ಮಗಳಗಾಣೋದು ಮೋಹನ ಹೊಗಳಿ ಹಾಡುದ ನಲಿದಳು ಹೊಗಳಿ ಹಾಡುದ ನಲಿದಳು ಅಂಬ ಅಂಬ ನಾಟ್ಯ ಪತ್ರಿಕೆ ಸುಗುಣಿ ನೀವರದಿಂದಳು ಅಂಬ ಅಂಬ ಪತ್ರಿಗಳ ಕಾಲವು ಬದಲಾದಂತೆ ಮನುಷ್ಯ ಜೀವನವು ಬದಲಾಗುತ್ತದೆ ಎನ್ನುವುದಕ್ಕೆ
ಸಾಕ್ಷಿ ಸತ್ಯತೇಜನ ಜೀವನ. ನನ್ನದಾದ ಬುದ್ಧಿಯ ಬಲದಿಂದ ಈ ಉಜ್ಜಯಿನಿ ಸಾಮ್ರಾಜ್ಯದ ಒಡೆತನವನ್ನ ಪಡೆದೆ ಹಿರಿಯರ ಆದರ್ಶವನ್ನ ಅನುಸರಿಸಿಕೊಂಡು ವ್ಯವಸ್ಥಿತವಾದ ಆಡಳಿತೆಯನ್ನು ನಡೆಸುತ್ತಿದ್ದೇನೆ. ವರ್ಷ ಪ್ರತಿ ಪದ್ಧತಿ ಪ್ರಕಾರವಾಗಿ ಆಗಬೇಕಾದ ಕಾರ್ಯಕ್ರಮವನ್ನ ತಪ್ಪದೇ ನಡೆಸುತ್ತಿದ್ದೇನೆ. ನವರಾತ್ರಿಯ ದಿನದಂದು ನವರಾತ್ರಿಯ ಉತ್ಸವವನ್ನ ಪೂರೈಸಿದ ನಾನು ಇಂದು ವಿಜಯದಶಮಿಯ ಪರ್ವಕಾಲ. ಈ ಕಾಲದಲ್ಲಿ ವಿವಿಧವಾದ ಸ್ಪರ್ಧೆಗಳನ್ನ ವಿನೋದಾವಳಿಗಳನ್ನ ಇರಿಸಿಕೊಂಡವ ನಾನು. ಕತ್ತಿ ವರಸೆಯೋ ಜಟ್ಟಿ ಕಾಳಗವೋ ಇಂತಹ ಸ್ಪರ್ಧೆಗಳು ಮುಗಿದಾಗಿದೆ. ಇಂದು ಪರ್ವಕಾಲದಂದು ಒಂದು ಸ್ಪರ್ಧೆ ಮಾತ್ರ ಬಾಕಿ ಉಳಿದಿದೆ. ಅದೇ ನರ್ತನ ಸ್ಪರ್ಧೆ. ನಾಟ್ಯ ಸ್ಪರ್ಧೆ ಯಾರಿಗೆ ಆಸಕ್ತರಿದ್ದರೆ ನಾಟ್ಯ ಅದ್ದೂರಿಯಾದಂತ ಕಾರ್ಯಕ್ರಮ ಜಡದ ಮುಖ್ಯಾಡಿದಂತ ನುಡಿಯನ್ನು ಕೇಳಿ ಸ್ವಾಭಿಮಾನ ಕೆರಳಿ ವೇದಿಕೆಯನ್ನೇರುವಂತಾಯಿತು. ನನಗೆ ಅನುಮತಿ ನಿಂತಿದ್ದು ಹೋದಂತಾದರೆ ನಾಟ್ಯ ಸ್ಪರ್ಧೆಯಲ್ಲಿ ಆಕೆಗೆ ಪ್ರತಿಸ್ಪರ್ಧಿಯಾಗಿ ನಾನು ನೃತ್ಯ ಮಾಡ್ತೇನೆ. ವರ್ತಿಸಬೇಕಿದ್ರೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕುವುದಕ್ಕೆ ಅಭ್ಯಾಸ ಮಾಡಿಸಿರ್ಬೇಕಲ್ಲ. ತಕ್ಕ ಮಟ್ಟಿಗೆ ಕಲ್ತಿದ್ದೇನೆ. ಹೌದಾ? ಗುರುಗಳೇ, ಮೋಹನಾಂಬ ಯಾರೂ ಬರುವುದಿಲ್ಲ ಅಂತ ಮಾಡಿದ್ದು. ಆದ್ರೆ ಒಬ್ಬ ಬಂದೆ ಬಿಟ್ಟಲ್ಲ ಇಲ್ಲಿ. ಮೇಲಿಂದ ಹರಿದು ಬಿದ್ದನೋ, ಭೂಮಿ ಒಡೆದು ಮೇಲೆ ಬಂದನೋ, ಗಾಳಿಯಿಂದ ತೂರಿ ಬಂದನೋ ಅಲ್ವಾ ಎಂಬ ಹಾಗೆ ಬಂದೇ ಬಿಟ್ಟ. ಖರೀದಿಯ ಹುಡುಗಿದ. ಏ ಹುಡುಗ ಬಾರ ಇಲ್ಲಿ. ಏನಜ್ಜ? ಅಜ್ಜ ಯಾರ ಅಜ್ಜ ಯಾರ ನೀವು ಮತ್ತೆ ಸರಿ ನೋಡಿ ಹೇಳ. ಏ ಹುಡುಗ ಬಾರಪ್ಪ ಇಲ್ಲಿ. ಏನಜ್ಜಿ? ಏ ಹಳೆ ಹುಡುಗಿ ಅಂತ ಕರ್ಯ? ಯಾರಲ್ಲ ನನ್ನನ್ನ ಹಳೆ ಹುಡುಗಿ ಅಂತ ಕರ್ಯ? ಹಳೆ ಹುಡುಗಿ ನೀವು ಹಾಗಲ್ಲ ಹೇಳ್ಬೇಡ. ಅಜ್ಜಿ ಅಂತ ಕರಿಬೇಡ. ಏ ನಾಟ್ಯ ಮಾಡುವುದಕ್ಕಾಗಿ ಬಂದ್ಯಾ? ಹೌದು. ಇದೇನು ಸಂತೆಯ ಬೀದಿ ಅಂತ ಮಾಡಿದ್ಯಾನ? ಅದಕ್ಕೆ ನೀವಿರುವಾಗ ನಾನು ಯಾಕೆ ಮಾತಾಡೋ ಮೈದಾನ ಅಂತ ಮಾಡಿದ್ಯಾ? ವೇದಿಕೆ. ಸರಿ ಕೇಳು, ಗೆಜ್ಜೆ ಕಟ್ಟಿದವರಿಗೆಲ್ಲ ಹೆಜ್ಜೆ ಹಾಕ್ಲಿಕ್ಕೆ ಬರುವುದಿಲ್ಲಪ್ಪ. ಹೆಜ್ಜೆ ಹಾಕಲು ಬಾರದಿದ್ದವರು ಗೆಜ್ಜೆ ಕಟ್ಟುವ ಕೂಜಿಗೆ ಹೋಗುದಿಲ್ಲ ಅಜ್ಜಿ. ಯಾಕೆ ಸುಮ್ಮನೆ ಕೋಲ್ ಕೊಟ್ಟು ಪೆಟ್ಟು ತಿಂತಾ ಇದ್ದೀರಿ ನೀವು? ನಾಟ್ಯ ನೋಡುವ ನಾಟ್ಯ ನೋಡುವ. ನಡೆಯಲಿ ನಡೆಯಲಿ ನಾಟ್ಯ. ಹೇಮಂತ, ಹೇಮಂತ. ದೇವತಾಸ್ತುತಿ ಗೈಯುದಿರುವರು, ದೇವತಾಸ್ತುತಿ ಗೈಯುದಿರುವರು, ಭಾವಪೂರ್ಣವಿ ಸಭೆಗೆ ವಂದಿಸು, ಭಾವಪೂರ್ಣವಿ ಸಭೆಗೆ ವಂದಿಸೆ, ಸಭೆಗೆ ವಂದಿಸೆ. ಪೂರ್ವಿರಾಗ ಪೂರ್ವಿರಾಗ ವಿಲಾಸಗಾರರಿ ನಾಟ್ಯವಾಡಿದರು, ಪೂರ್ವಿರಾಗ ವಿಲಾಸಗಾರರಿ ನಾಟ್ಯವಾಡಿದರು. ಸುರಸ ಸುಂದರ ನಾಟ್ಯ ಭಾವದ ರಂಗ, ಸುರಸ ಸುಂದರ ನಾಟ್ಯ ಭಾವದ ರಂಗ, ಸುರಸ ಸುಂದರ ನಾಟ್ಯ ಭಾವದ ರಂಗ.
ಸ್ವರರಾಗ ಶ್ರುತಿಯಾಳ ರಸಗಾನ ಗಂಗ ರಸಗಾನ ಗಂಗ ಸ್ವರರಾಗ ಶ್ರುತಿದಾಳ ರಸಗಾನ ಗಂಗ. ಇದು ಬೇಸರ ಆದದ್ದು. ಮತ್ತೆ ನಿನಗೂ ಬೇಸರ ಆಯ್ತು? ನನಗೂ ಬೇಸರ ಆಯ್ತು. ಯಾಕೆ? ಇವ್ರ ಮೇಲೆ ಬೇಸರ ನನಗೆ. ಆ? ಇವ್ರ ಮೇಲೆ ಬೇಸರ, ಇವ್ರ ಮೇಲೆ ಎಂತ? ಪ್ರೇಕ್ಷಕರ ಮೇಲೆ. ಯಾಕೆ? ಆ? ಇಲ್ಲದೆ ಹೋದ್ರೆ ಆ. ಆ ಹುಡುಗಿ ನಮ್ಮ ಹುಡುಗಿ ಕುಣಿಯುವಾಗ ಆ. ಯಾರು ಸಿಳ್ಳೆ ಹೊಡೆಯುವುದಿಲ್ಲ, ಚಪ್ಪಾಳೆ ತಟ್ಟುವುದಿಲ್ಲ. ತಟ್ಟುವುದಿಲ್ಲ. ಆ ಹುಡುಗ ಕುಣಿಯುವಾಗ ಆ. ಚಪ್ಪಾಳೆ ನೋಡ್ಬೇಕು, ಸಿಳ್ಳೆ ನೋಡ್ಬೇಕು. ಆಹಾ. ಇವರೆಲ್ಲ ಪಕ್ಷಪಾತ ಮಾಡ್ತಾ ಇದ್ದಾರೆ. ನಿಜವಾಗಿ ನಮ್ಮಲ್ಲಿರುವವರು ಕಲಾಭಿಮಾನಿಗಳೇ ವಿನಃ ಕಲಾವಿದನ ಅಭಿಮಾನಿಗಳಲ್ಲ. ಪಕ್ಷಪಾತ ಎಂದಿಗೂ ಮಾಡುವುದಿಲ್ಲ. ಹಾ. ಆದ್ರೆ ಅವರು ಯಾಕೆ ಹಾಗೆ ಮಾಡಿದ್ರು ಅಂತ ನಿನಗೆ ಗೊತ್ತಾಗಲಿಲ್ಲ ಅಷ್ಟೇ. ಯಾಕೆ? ಅವಳು ಕುಣಿಯುವಾಗ್ಲೂ ಅವರೆಲ್ಲ ಚಪ್ಪಾಳೆ ತಟ್ಟುತ್ತಾ ಇದ್ರು. ಹಾ. ಅವಳು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದಾಗ ಅವಳ ಪಕ್ಷದಿಂದ ನೀವಿಬ್ಬರಿದ್ದೀರಲ್ಲ ಚಪ್ಪಾಳೆ ತಟ್ಟುವುದಕ್ಕೆ. ಹಾಗಾಗಿ ಅವರೆಲ್ಲ ಸುಮ್ಮನೆ ಕುಳಿತರು. ಪಾಪ ಈ ಹುಡುಗನ ಪಕ್ಷದಿಂದ ಯಾರು ಇಲ್ಲ ಅಂತ ಪ್ರೋತ್ಸಾಹಿಸಿದ್ದಷ್ಟೇ. ಹಾಗೆ ಹಾಗೆ ಹಾಗೆ. ಹಾ. ಯಾರು ಗೆದ್ರು? ನಾವೊಂದು ಪ್ರಶಸ್ತಿಯನ್ನು ಇಟ್ಟಿದ್ದೇವೆ, ಹಾ. ಕೊಡಬೇಕಲ್ಲ ಗೆದ್ದವರಿಗೆ. ಹೌದೌದು. ಅದೇ ನನಗೆ ತಲೆ ಬಿಸಿ ಆಯಿತು. ಯಾಕೆ? ಇವರಿಬ್ಬರಲ್ಲಿ ಗೆದ್ದವರು ಯಾರು, ಸೋತವರು ಯಾರು ಹ? ನಿರ್ಣಯಿಸುವುದಕ್ಕೆ ಕೊನೆಯ ತನಕ ಆಗಲಿಲ್ಲ ನನಗೆ. ಆಗ್ಲಿಲ್ವಾ? ಆಹಾ. ಹಾಗಾದ್ರೆ ಯಾರು ಗೆಲ್ಲಲಿಲ್ಲ, ಯಾರು ಸೋಲಲಿಲ್ಲ. ಪ್ರಶಸ್ತಿ ಪ್ರಶಸ್ತಿಯ ಹಾ. ಇದೆ ಇದೆ. ಪ್ರಶಸ್ತಿ. ಎರಡು 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 ಬಹುಮಾನ. ನಾಟ್ಯ ಸ್ಪರ್ಧೆಯಲ್ಲಿ ಇಬ್ಬರು ಸರಿಸಮಾನರಾದ ಕಾರಣ ಹಾ. ನಾವು ಇಟ್ಟ ಪ್ರಶಸ್ತಿಯನ್ನ ವಿಭಾಗಿಸಿ ಕೊಡಲಾಗ್ತದೆ. ಅಂದ್ರೆ ಎರಡು ಪ್ರಶಸ್ತಿ ಅಲ್ಲ, ಒಂದೇ. ಒಂದೆಯ ಒಂದನ್ನ ವಿಭಾಗಿಸಿ ಕೊಡುವುದು. ಅರ್ಧ ಅರ್ಧ. ಹೌದೌದೌದು. ಗುರುಗಳೇ, ಅರ್ಧ ಹೋಯ್ತಲ್ಲ, ಅರ್ಧ ಆದ್ರೂ ಬಂತಲ್ಲ ಸಾಕು. ಅರ್ಧದಲ್ಲಿ ಅರ್ಧ ಮಾಡ್ಕೊಂಬ. ಅಷ್ಟೇ. ಆಯ್ತು. ಹೌದು. ಈ ದರೆಗಳೇ, ಹ. ಇನ್ನು ಒಂದು ಕೋರಿಕೆ ನನ್ನದು, ಏನು? ಬೇರೆ ಏನಲ್ಲ. ಹ. ಮೊದಲಿನ ಮಹಾರಾಜರು ಹ. ನನ್ನ ನಾಟ್ಯಕ್ಕೆ ಮೆಚ್ಚಿ ಹೆಚ್ಚಿ. ನನಗೊಂದು ಬೆಳ್ಳಿ ಗೆಜ್ಜೆ ಮಾಡಿಸಿಕೊಟ್ಟಿದ್ರು. ಹ, ಹ, ಹ. ಹಾ. ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಅವರು ಬೆಳ್ಳಿ ಗೆಜ್ಜೆ ಕೊಟ್ಟ ಮೇಲೆ ನಿನ್ನ ಮುಖ ಮತ್ತು ಸ್ವಲ್ಪ ಕೆಂಪು ಕೆಂಪು ಆಗುತ್ತೆ. ಅಮ್ಮನದ್ದು ಕಳೆದ ವರ್ಷ ಬೆಳ್ಳಿ ಪಥ. ಹೌದು ದೊರೆಗಳೇ. ಹಾಗಾಗಿ ನೀವೊಂದು ಚಿನ್ನದ ಗೆಜ್ಜೆ ಮಾಡಿಸಿಕೊಟ್ಟಿದ್ರೆ ತುಂಬಾ ಒಳ್ಳೇದಿತ್ತು ಅಂತ. ನೀನು ಎಲ್ಲೋದ್ರೂ ಬದುಕ್ತಿ ಮಾತ್ರ. ಹ? ಈ ಗುಣ ಬೇಕು. ಬಹಳ ಒಳ್ಳೇದಿತ್ತು. ಹೌದಾ? ನೋಡುವ. ಆ ಮಹಾರಾಜರು ಹಾಗೆ ನಿನ್ನ ಪ್ರತಿಭೆಯನ್ನು ನೋಡಿ ಗುರುತಿಸಿ ಕೊಟ್ಟಿರಬಹುದು. ಹಾಗಂತ ಒಂದು ವೇಳೆ ಅನ್ನಿಸಿದರೆ ಚಿನ್ನದ ಗೆಜ್ಜೆ ಮಾಡಿಸಿ ಕೊಡುವ ನಿರೀಕ್ಷೆಯಲ್ಲಿ ಸ್ವಲ್ಪ ಪ್ರಯತ್ನವೂ ಪಡ. ಮತ್ತೆ ಈಗಲೇ ಬೇಕು ಅಂತಾದ್ರೆ ಅವರಲ್ಲಿ ಕೆಲವರು ನಾಟ್ಯ ಸ್ಪರ್ಧೆಯಲ್ಲಿ ನೀನು ಸರಿಸಮಾನನಾದೆ ಎಂದಾಗ ನನಗೆ ತುಂಬಾ ಸಂತೋಷ ಆಯಿತು. ಯಾಕಂದ್ರೆ ಆಕೆಯ ಮಾತು ಕೇಳಿ ಸಭೆಯಲ್ಲಿ ಕುಳಿತ ನಾನು ಸ್ವಾಭಿಮಾನಕ್ಕೆ ಕೆಣಕಿ ಬಂದ ನೀನು ಗಂಡುತನದ ಮರ್ಯಾದೆಯನ್ನು ಉಳಿಸಿದ್ದೀಯ. ನೀನೊಬ್ಬ ಪ್ರತಿಭಾವಂತ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಆದರೂ ನಿನ್ನ ಪರಿಚಯ ನನಗಿಲ್ಲ. ಎಲ್ಲಿಯವ, ಯಾರು ನೀನು, ನಿನ್ನ ಅಪ್ಪ ಅಮ್ಮ ಯಾರು ಹೇಳಬಹುದಾ? ಭೂವರೇಣ್ಯ. ಭುವನೇನೆ ನಾನು ನೀತಿಗಾರಿದ್ದು ನಿಮಗೆ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಆ, ಏಕೆಂದರೆ ಈ ಮೋಹನಾಂಬೆ. ಅಚ್ಚ ಅಚ್ಚ. ನಿಂಗೆ ಮುಗುಳು ಇದ್ದಾಳ? ಇಲ್ಲ, ಮೊದ್ಲೆಲ್ಲ ಹಾಕ್ತಾ ಇದ್ದೆ ಸಾಹೇಬ್ರೆ, ಈಗೆಲ್ಲ ಮುಗಳೆಲ್ಲ ಹಾಕೋದಿಲ್ಲ. ವಯಸ್ಸಾಗಿದೆ ಈಗ ನಂಗೆ. ಈ ಚೋಕ್ರಿ ಚೋಕ್ರಿ ಚೋಕ್ರಿ
ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡಿ ಸಾಹೇಬ್ರು ನೀವು. ಅಲ್ಲಿ ಒಳ್ಳೆ ಹೆಸರುಂಟಾ? ಒಳ್ಳೆ ಹೆಸರುಂಟು, ಹಾ. ಒಳ್ಳೆ ನಾಟ್ಯ ಮಾಡ್ತದೆ ಅದು. ಹೌದಾ? ಹಾ. ಹಾ. ಅದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ತಗೋತದೆ ನಿಮ್ದು? ಈಗ 1 ಲಕ್ಷ. 1 ಲಕ್ಷ ಹಾ. ಅಷ್ಟೇ? ಹಾ. ನಾವು 2 ಲಕ್ಷ ಕೊಡ್ತದೆ, 2 ಲಕ್ಷ. 2 ಲಕ್ಷ? ಹಾ. ಹೌದಾ? ಹಾ. ನಿಜವಾಗ್ಲು? ನಿಜವಾಗ್ಲೂ? ಹಾ. ಮುಂಗಡ ಬೇಕು. ಮುಂಗಡ ಮುಂಗಡ ಇಲ್ದಿದ್ರೆ ವ್ಯವಹಾರ ಇಲ್ಲ. ಮುಂಗಡ ಕೊಡ್ತದೆ, 2 ಲಕ್ಷದ ಅರ್ಧ ಕೊಡ್ತದೆ. 2 ಲಕ್ಷದ ಅರ್ಧ ಕೊಡ್ತದೆ. 2 ಲಕ್ಷದ ಅರ್ಧ ಎಷ್ಟು ಕೊಡ್ತೀರಿ? 25 ಕೊಡ್ತದೆ. ಇವ ಯಾವ ಸಾಹೇಬ ಇವ? ಹಾ. 2 ಲಕ್ಷದ ಅರ್ಧ 25? 2, 25, 75, 80, ಹಾ 75. ಹಾ? 75 ಒಂದು. 3 ಚಕ್ರದ ಗಾಡಿ ಲೆಕ್ಕಾಚಾರ. ಹಾ. ಅಯ್ಯೋ. ಹಾ. 2 ಅಂತ ಹೇಳಿದ್ರೆ 1 ಆಗುತ್ತದೆ. ಹಾ, 2 1 ಲಕ್ಷ ಕೊಡ್ತದೆ ಮೊದಲು. ಹೌದಾ? ಮುಂಗಡ. ಮುಂಗಡ ಕೊಟ್ಬಿಡಿ ಮುಂಗಡ. ನಮ್ದೆಲ್ಲ ಹೀಗೆ. ಮಗಳೇ ನನ್ನ ಚಿನ್ನು, ನಿನಗೆ ಎಂತ ಒಳ್ಳೆ ಅವಕಾಶ ಬಂದಿದೆ ಈಗ. ಹೌದಾ? ಹೌದೌದು. ವಿದಿಶಾ ನಗರದಿಂದ ಈ ಸಾಹೇಬ್ರು ಬಂದಿದ್ದು. ಮಹಾರಾಜರು ನಿನ್ನ ನಾಟ್ಯ ನೋಡಬೇಕಂತೆ. ನೀವು ಅಲ್ಲಿ ಹೋಗಿ ನಾಟ್ಯ ಮಾಡಬೇಕು, ಬೇಕಾದಷ್ಟು ಸಂಪತ್ತು ಸಿಗುತ್ತದೆ ಮಗಳೇ. ಅಮ್ಮ, ಯಾಕೋ ಗೊತ್ತಿಲ್ಲ, ನನಗೆ ನಾಟ್ಯ ಮಾಡುವ ಮನಸ್ಸಿಲ್ಲ. ನಾನು ನಾಟ್ಯ ಮಾಡುದಿಲ್ವಾ? ಅಯ್ಯೋ, ನಾನು ಬದುಕುವುದಿಲ್ಲ, ಇಳಿ ವಯಸ್ಸಿಗೆ ಮಗಳಾಗುತ್ತಾಳೆ ಅಂತ ನಾಟ್ಯ ಕಳಿಸಿದ್ದು ನಾನು. ಈಗ ಮಾಡುವುದಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಸಾಹೇಬ, ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಸಾಯ್ತೇನೆ, ಹೊಳೆ ಕೆರೆ ಮಾಡ್ತೇನೆ ನಾನು. ಮೊನ್ನೆ ಸಾಯ್ತೀನಿ. ನಾನು ಸಾಯ್ತೇನೆ. ನಾನು ನೀ ಸಾಯಿದ್ರೆ ಸಾಯಿ, ನನ್ನ ಮುಂಗಡ ಕೊಟ್ಟು ಸಾಯಿ. ಏನಮ್ಮ, ನಾನು ಸಾಯ್ತೇನೆ. ನಾನು ಸಾಯುವ ನಿರ್ಧಾರವನ್ನ ಮಾಡ್ತಾ ಇದ್ದೀಯಾ? ನನಗಾಗಿ ನಾನು ನಾಟ್ಯ ಮಾಡುವುದಲ್ಲ, ನಿನಗಾಗಿ ನಾನು ನಾಟ್ಯ ಮಾಡ್ತೇನೆ. ಮಾಡ್ತಾಳೆ ಸಾಹೇಬ್ರೆ. ನಾಟ್ಯ ಮಾಡ್ತದೆ ಅದು. ಹೌದು, ಹೋಗುವ. ಹೋಗುವ. ಹೋಗುವುದಕ್ಕೆ ಈಗ ನಡ್ಕೊಂಡು ಹೋಗುದಾ? ನಡ್ಕೊಡಲ್ಲ. ಹಾ. ಗೋಡೆ 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 ಅಲ್ಲ, ಈ ವಯಸ್ಸಿಗೆಲ್ಲ ಎಂತ ಗೋಡೆ ಹತ್ಲಿಕ್ಕೆ ಆಗ್ತದೆ? ನೈರೇ. ಹಾ. ಗೋಡೆ ಗೋಡ 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 ಅಂತ ಹೇಳಿದ್ರೆ ಕುದುರೆ ಟೊಕ ಟೊಕೋ ಟೊಕ ಟೊಕೋ. ಹೇಗದು? ಹಾ? ಟೊಕ ಟೊಕೋ ಟೊಕ ಟೊಕೋ ಟೊಕ ಟೊಕೋ ಟೊಕ ಟೊಕೋ. ಈ ಕಾಲಲ್ಲಿ ಮಾಡಿ. ಅದೇ ಆಗಿದೆ. ಹೌದಾ? ಹಾಗಾದ್ರೆ ಹೋಗೋಣ. ಹಾಗಾದ್ರೆ ಹಾ. ನಾನು ಮುಂದೆ, ಹಾ. ಅವಳು ನನ್ನ ಹಿಂದೆ, ಹಾ. ನೀ ಹಿಂದೆ. ಆಹಾ, ನೀವು ಮುಂದೆ, ನಿಮ್ಮ ಹಿಂದೆ ನಾನು, ನನ್ನ ಹಿಂದೆ ಅವಳು. ಏ ಕುದೋ ಚೌಕರಗೋ. ಹಣ ಆಮೇಲೆ ಕೊಡುದು ಅಂತ ನೋಡು. ನಾನು ನೀವು ಏನು ಮಾಡ್ತದೆ ನೋಡ್ತದೆ. ಹೌದಾ? ಏನ್ ನೋಡ್ತದೆ? ಮದನರೋಣಿ ನಾಗವೇಣಿ ಒದಗಿ ಬರುವೆಯ ಮದನರೋಣಿ ನಾಗವೇಣಿ ಮದನರೋಣಿ ನಾಗವೇಣಿ ಒದಗಿ ಬರುವೆಯ ಒದಗಿ ಬರುವೆಯ ನಾಗವೇಣಿ ನಾಗವೇಣಿ ಒದಗಿ ಬರುವೆಯ ಒದಗಿ ಬರುವೆಯ ಮದನ ಕದನದಿಂದ ಜಾಣೆ ಮದನ ಕದನದಿಂದ ಜಾಣೆ ಮುದವ ಕೊಡುವೆಯ ಮದನ ಕದನದಿಂದ ಜಾಣೆ ಮುದವ ಕೊಡುವೆಯ ಜಾಣೆ ಮುದವ ಕೊಡುವೆಯ ಹೃದಯ ಪೀಠದಲ್ಲಿ ನಿನಗೆ ಬರನ ಕಟ್ಟುವೆ ಹೃದಯ ಪೀಠದಲ್ಲಿ ನಿನಗೆ ಬರನ ಕಟ್ಟುವೆ ನಿನಗೆ ಬರನ ಕಟ್ಟುವೆ ಸುಧದಿ ನಿನಗೆ ಸ್ವರ್ಗ ಸುಖದ ಮಧುರ ಬಾಳುವೆ ಸುಧದಿ ನಿನಗೆ ಸ್ವರ್ಗ ಸುಖದ